ನಮಸ್ಕಾರ ಎಲ್ಲರಿಗೂ. ನಾನು ಇವಾಗ ದಾವಣಗೆರೆಯಿಂದ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ನಾನು ಬಂದಿದ್ದೆ ಶನಿವಾರ ರಾತ್ರಿ, ಒಂದು 4 ದಿನ ಇದ್ದು ಹೋಗೋಣ ಅಂತ ಬಂದಿದ್ದೆ. ಆದರೆ ಏನು ಮಾಡ್ಬೇಕು, ನನ್ನ ಬ್ಯಾಡ್ಲಕ್ಕೆ ಯಾಕೋ ಇರೋಕ್ಕೂ ಮನಸ್ಸಾಗವಲ್ತು. ನಮಸ್ಕಾರ ಎಲ್ಲರಿಗೂ. ಇವಾಗ ನಾನು ಮಮ್ಮಿ ಮನೆಯಿಂದ ಸೀದಾ ಹುಬ್ಳಿಗೆ ಹೊಂಟೀನಿ. ನಾ ಬಂದಿದ್ದೆ ಶನಿವಾರ ದಿನ ರಾತ್ರಿ. ಆ್ಯಕ್ಚುಲಿ ಇರಬೇಕು ಒಂದು 4 ದಿನ ಅಂತೇಳಿ ಬಂದಿದ್ದು. ಆದರೆ ಇರೋಕ್ಕಾಗ್ತಿಲ್ಲ, ನಮ್ಗೆ ಯಾಕೋ ಬೇಜಾರಾಗತ್ತಿತ್ತು. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಗೆ ಖುಷಿ ಆಗಲಿ ಅಥವಾ ಬೇಜಾರಾಗಲಿ ನಾ ಸಿದ್ದಾರ್ಡಜ್ಜನ ಮಠಕ್ಕೆ ಹೋಗೋದು. ಅದಕ್ಕೆ ಹುಬ್ಳಿಗೆ ಹೋಗ್ಬಿಡುನ್ರಿ, ಸಿದ್ದಾರ್ಡಜ್ಜನ ಮಠಕ್ಕೆ ಹೋಗುನು, ಹೋಗಿ ಬೇಡ್ಕೊಳ್ಳೋಣ ಅಜ್ಜಗರ ಇದೆಲ್ಲ ಬೇಗ ಪರಿಹಾರ ಆಗಲಿ ಅಂತೇಳಿ ಅಂತ ಅಂದ್ಕೊಂಡು ಸೋಮವಾರ ಬೇರೆ ಅದ್ರಾಗ ಅದಕ್ಕೆ ಮಠಕ್ಕೆ ಹೊಂಟೇವಿ. ಸೀದಾ ಇಲ್ಲಿಂದ ಈಗ ದಾವಣಗೆರೆಯಾಗಿದ್ದಾಗ ಬರ್ರಿ ನಮ್ಮ ಮನೆಗೆ ಅಂತ ಫೋನ್ ಬೇರೆ ಮಾಡಿದ್ರಿ. ನಾ ಯಾರ ಮನೆಗೂ ಹೋಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ನಂಗೆ ಆ್ಯಕ್ಚುಲಿ ಮೊದಲು ಹೋಗಿ ಮಠಕ್ಕೆ ಅಜ್ಜಗೆ ಭೇಟಿ ಆಗ್ಬೇಕಾಗೈತಿ. ನಾ ಅಜ್ಜಗೆ ನಮಸ್ಕಾರ ಮಾಡಿ ಕೇಳ್ಕೊಬೇಕಾಗೈತೆ ಅಷ್ಟೇ, ಮನಸ್ಸು ಹಗರ್ ಮಾಡ್ಕೋಬೇಕಾಗೈತಿ ಮೊದಲೇದು ನಾನು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮೇಲ್ ಮಾಡಿದ್ವಿ ನಾವು ಅವರಿಗೆ. ಅವರು ನಮ್ಗೆ ರಿಪ್ಲೈನೂ ಮಾಡ್ಯಾರ, 48 ಗಂಟೆ ಒಳಗೆ ಇದನ್ನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಕಳಿಸ್ಯಾರ ಕೂಡ. ಆದಷ್ಟು ಬೇಗ ಒಂದು ಬುಧವಾರ ತಪ್ಪಿದ್ರು ಗುರುವಾರ ಒಳಗೆ ಇದು ಸರಿ ಆಕೈತಿ ಅಂತ ಅಂದಾರ. ನಾನು ಅದ ನಂಬಿಕೆ ಮ್ಯಾಗ ಅದೇನಿ, ಸರಿ ಆದ್ರೆ ಭಾಳ ಚಲೋ ಆಕೈತಿ. ಆಮೇಲೆ ಇನ್ನೊಂದು, ಇವತ್ತು ಶಾಂತಕ್ಕಕ್ಕೆ ನಾನು ವಿಡಿಯೋ ಹಾಕಿದ್ದೆ, ಕೇಳ್ಬೋದು ನೀವು ಅದು ಹೆಂಗೆ ಮಾಡಿ ಹಾಕಿದ್ರಿ ಮತ್ತೆ ಸರಿ ಆತ ಅಂತೇಳಿ. ಇಲ್ಲ ರೀ, ನಾನು ನಿಮ್ಗೋಸ್ಕರ ಅಂತಾನೆ ಒಂದು ಇಂಡಿಯನ್ ಜುಗಾಡ್ ಅದು ಮನಸ್ಸಿದ್ರ ಮಾರ್ಗ ಅಂತಾರಲ್ಲ, ಆ ಥರ ಏನೋ ಒಂದು ಯೋಚನೆ ಮಾಡಿ ಹಿಂಗೆ ಮಾಡಿದ್ರೆ ಹೆಂಗಾಗ್ಬೋದು ಅಂತ ಅನ್ಕೊಂಡು ಏನೋ ಒಂದು ಮಾಡೇನಿ. ನೋಡ್ರಿ, ಈಗ ಸದ್ಯಕ್ಕೆ ಕಾರ್ಟೂನ್ ವಿಡಿಯೋಸ್ ಆ್ಯಪ್ ಸರಿ ಹೋಗೋವರೆಗೂ ನಾನು ಅದೇ ಟೈಪೇ ಮಾಡ್ತಿರ್ತೀನಿ. ಒಂದು ಸಮಾಧಾನಕರ ಬಹುಮಾನ ಅಂತಾರಲ್ಲ, ಆ ಟೈಪ್ ಆಗೈತದ. ನೋಡ್ರಿ, ಖುಷಿ ಪಡ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಸಿಟಿ ಬಿಟ್ಟು ಹೊರಗೆ ಬಂದ್ವಿ. ಈಗೆಲ್ಲ ಬೈಪಾಸ್ನಾಗ ಅದೇವ್ರಿ. ಈಗ ಸಿಟಿ ಬಿಟ್ಟು ಹೊರಗಡೆ ಬಂದೇವಿ, ದೌಡ್ ಹೊಂಟೇವಿ. ಹೋಗಿ ಅಜ್ಜಗೆ ಭೇಟಿಯಾಗಿ ನಮಸ್ಕಾರ ಮಾಡ್ಕೊಂಡು ಬರ್ಬೇಕಂತ. ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗೂ ನಾನು ಅಜ್ಜಗೆ ಭೇಟಿಯಾಗಿ ಬೇಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ನನ್ನ ಮನಸ್ಸಿನಾಗಿದ್ದು ಕೇಳ್ಕೊಂಡು ಇದಕ್ಕೊಂದು ಒಳ್ಳೆ ಸಕ್ಸಸ್ ಕೊಡಪ್ಪ ಅಂತ ನಾನು ಅವತ್ತು ಕೇಳಿದ್ದೆ. ಅಜ್ಜ ಅದಕ್ಕೆ ತಕ್ಕಂಗೆಲ್ಲ ಕೊಟ್ಟಿದ್ದ. ಈಗೂ ಏನಾಗಿಲ್ಲ, ಸ್ವಲ್ಪ ಏನೋ ಸರ್ವರ್ ಪ್ರಾಬ್ಲಮ್ ಆಗೈತಿ. ಹೌದಾ, ಮನುಷ್ಯ ಅಂದಮೇಲೆ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಕಾಡಾಟ ಬರುವೇ ಅಲ್ಲ, ಹಂಗಾಗೈತೆ ಅಷ್ಟೇ. ಅದಕ್ಕೆ ಹಿಂಗಾಗೈತಪ್ಪ, ಅದ್ರ ಬಗ್ಗೆ ಇರಸಂತ ಮತ್ತೆ ಬೇಡ್ಕೊಳಕ್ ಹೊಂಟೇನಿ ಈಗ ಅಷ್ಟೇ. ಅದಕ್ಕೆ ಇಲ್ಲಿ ದಾವಣಗೆರೆಗೆ ಇರ್ತಿಲ್ಲ, ನಾನು ಬಂದಿದ್ದೆ ಶನಿವಾರ ದಿನ, ಒಂದೇ ದಿನ ಇದ್ದು ನಿನ್ನೆ ಒಂದು ಸ್ವಲ್ಪ ಹೊರಗೆ ಹೋಗೋದಿತ್ತು, ಹೋಗಿ ಮುಗಿಸ್ಕೊಂಡು ಬಂದೆ. ಸಂಜೆಗೆ ಬೇಜಾರಾಯ್ತು, ಅದು ಹಿಂಗಾಗೈತೆ. ಮತ್ತೆ ಬೆಳಗ್ಗೆಂದನ ಚಾಲೂನೇ ಇತ್ತು ಬಿಡ್ರಿ ಪ್ರಾಬ್ಲಮ್. ಆದ್ರೆ ನಾ ಬರ್ಬೋದು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಸಂಜೆಗೆ ಅದು ಪ್ಲೇಸ್ಟೋರ್ನಾಗೂ ಕಾಣದೇ ಇದ್ದಾಗ ನನಗೆ ಭಾಳ ಬೇಜಾರಾಗಿತ್ತದ. ಸೊ ಈಗ ನೋಡ್ಬೇಕೀಗ ಹುಬ್ಳಿಗೆ ಹೊಂಟೇವಿ ಈಗ. ಆಮೇಲೆ ಇನ್ನೊಂದು, ನಂಗೆ ಅಮೇರಿಕಾದಲ್ಲಿ ಕೂಡ ಅಭಿಮಾನಿಗಳು ಅದಾರ. ಅವರು ಮೆಸೇಜ್ ಮಾಡಿದ್ರು ನನಗೆ, ಶಾಂತಕ್ಕ ಅವರೇ, ಇಲ್ಲಿ ಅಮೇರಿಕಾದಾಗ ಮೈಕ್ರೋಸಾಫ್ಟ್ ಪ್ರಾಬ್ಲಮ್ ಆಗೈತಿ, ಏನು ತಲೆ ಕೆಡಿಸ್ಕೋಬೇಡ್ರಿ, ಅವರು ಅದನ್ನ ಬಗೆಹರಿಸ್ತಾರ. ಇಲ್ಲಿನೂ ಬೇಕಾದಷ್ಟು ಆ್ಯಪ್ಗಳು ತೊಂದರೆ ಆಗ್ಯಾವು, ಅದೆಲ್ಲದನ್ನು ಒಮ್ಮೆ ಬಗೆಹರಿಸ್ತಾರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ಯಾರ. ಸೊ ಅವಾಗ ಒಂಚೂರು ಸಮಾಧಾನ ಆಯ್ತು ನನಗೆ. ಆಯ್ತಪ್ಪ, ಹಂಗಾರ ಬರ್ತೈತಿ ಅನ್ನೋ ಒಂದು ನಂಬಿಕೆ ಬರುತ್ತೆ. ಯಾಕಂದ್ರೆ ಅವ್ರಿಗೂ ಇದರಿಂದ ಲಾಭ ಇರ್ತೈತಿ. ಆದರೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಏನೋ ಒಂದು ಕತಿ ಇಂಟ್ರೆಸ್ಟ್ನಾಗ ಹೋಗ್ತಾ ಇರ್ತದ. ಈ ಒಂದು 2-3 ದಿನ ಬ್ರೇಕ್ ಸಿಕ್ಬಿಡ್ತಲ್ಲಪ್ಪ ಅಂತ ಸ್ವಲ್ಪ ಬೇಜಾರಷ್ಟೇ, ಮತ್ತೇನಿಲ್ಲ. ಆದಷ್ಟು ಬೇಗ ನೀವು ಮತ್ತು ಮೊದಲಿನಂಗೆ ಕತಿ ಮಾಡಿ ಹಾಕೋದು, ನಿಮ್ಮ ಕಮೆಂಟ್ ನಾನು ನೋಡೋದು ಆಗಲಿ. ದೇವ್ರ ಆಶೀರ್ವಾದ, ಅಜ್ಜನ ಆಶೀರ್ವಾದ ಮೇನ್ ಬೇಕು. ಹರಾಮ್ ಅನ್ನೋದ್ರು ಗುರು ಕಾಯ್ತಾನ ಅಂತಾರ, ಅದಕ್ಕೆ ಗುರುಬಲ ಮೊದಲು ಬೇಕು. ಅದೇ ಅಷ್ಟೇ ನಂಬಿಕೆ ಮ್ಯಾಗಿದೆ ನೋಡ್ರಿ. ಚಿರಿ ಎಲ್ಲ ಹೊಂಟೇವಿ ಈಗ? ಹುಬ್ಳಿಗ? ಯಾಕ ಇಲ್ಲಿ ಸಾಮ ಮನ್ಯಾಗ ಇರ್ಲಿಲ್ಲ ನಾವು? ಯಾಕಿರ್ಲಿಲ್ಲ? ಈಗ ಅಲ್ಲೇ ಊರಿಗೆ ಹೋಗಿ ಸೈಕಲ್ ಆಡ್ತಿ? ಊರಿಗೆ ಹೋಗಿ ಸೈಕಲ್ ಆಡ್ತಿ? ಮತ್ತೆ ಅಲ್ಲ, ನಿಂಗೆ ಬೇರೆ ಬೇರೆ ಫ್ರೆಂಡ್ಸ್ ಸಿಕ್ಕಿದ್ರ ಇಲ್ಲಿ? ಈಗ ಅವ್ರೆಲ್ಲಾರನ್ನೂ ಬಿಟ್ಟು ಹುಬ್ಳಿಗೆ ಹೊಂಟಿ? ಶ್ರೀಶಾ ಅದಾಳ?